ನನ್ನ ಲವ್ವಿಂಗ್ ಕ್ಯಾಸಲ್ ಫಾರ್ಮ್ಗೆ ಮತ್ತು ಪಕ್ಷಿ ಪ್ರಿಯರಿಗೆ ಸ್ವಾಗತ. ಇವತ್ತು ಬುಧವಾರ. ನಾನು ಇವತ್ತು ಪಕ್ಷಿಗೆ ಸಾಫ್ಟ್ ಫುಡ್ ಹಾಕ್ತಾಯಿದ್ದೀನಿ. ನೋಡಿರಿ, ಒಂದು ಪೇರ್ಗೆ ಬೇಕಾಗಿರುವಂಥದ್ದು ಇಷ್ಟು ನೋಡಿರಿ, ಇಷ್ಟು ಕ್ಯಾರೆಟು ನೋಡಿರಿ, ಬೀಟ್ರೂಟು, ಆಮೇಲೆ ಒಂದು ಸ್ಟಿಕ್ಕು ಸಬ್ಬಕ್ಕಿ. ಇದು ಸಬ್ಬಕ್ಕಿ ಹೀಗಿರುತ್ತೆ. ಸೊ ಸಬ್ಬಕ್ಕಿ, ಕೊತ್ತಂಬರಿ, ಮೆಂತ್ಯ. ಸೊ ಈ ಮೂರಲ್ಲಿ ಯಾವ್ದಾದ್ರು ಇಷ್ಟು. ಸೊ ಇಷ್ಟು ಒಂದು ಪೇರ್ಗೆ. ಸೊ ಇದನ್ನು ಗ್ರೈಂಡ್ ಮಾಡಬೇಕು ನೋಡಿರಿ. ಈ ರೀತಿ ಬೀಟ್ರೂಟು, ಕ್ಯಾರೆಟು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಸೊಪ್ಪು. ಸೊ ಈ ವೆದರ್ಗೆ ಅಂದರೆ ವಿಂಟರ್ ಸೀಸನ್ನಲ್ಲಿ, ತುಂಬ ಕೋಲ್ಡ್ ಸೀಸನ್ನಲ್ಲಿ ನೀವು ಸಬ್ಬಕ್ಕಿ ಯೂಸ್ ಮಾಡಿ. ಸಮ್ಮರಲ್ಲಿ ಆದಷ್ಟು ಮೆಂತ್ಯನೇ ಯೂಸ್ ಮಾಡಿ ನೋಡಿರಿ. ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಇದು ಬಂದು ಒಂದು ಪೇರ್ಗೆ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದು. ಒಂದು ಪೇರ್ಗೆ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ಮಿಕ್ಸ್ ಮಾಡಿ ನೋಡಿರಿ, ಈ ಥರ ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಆಯಿತು. ಮಿಕ್ಸ್ ಮಾಡಾದ್ಮೇಲೆ ನೋಡಿರಿ, ಈ ಥರ ಕೇಜಲ್ಲಿ ಇಟ್ಟರೆ ಅವು ಆಟೋಮೆಟಿಕ್ ಹಿಡಿಯುತ್ತೆ ನೋಡಿರಿ. ಅವಕ್ಕೆ ತುಂಬ ಖುಷಿ ನೋಡಿರಿ, ಇಮಿಡಿಯೇಟ್ ಬರುತ್ತೆ, ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಥರ ನೀವು ವೀಕ್ಲಿ ಟ್ವೈಸ್ ಹಾಕಬೇಕು ನೋಡಿ. ಇವತ್ತು ವೆಡ್ನಸ್ಡೇ. ನಾನಿವತ್ತು ವೆಡ್ನಸ್ಡೇ ಬರೀ ಕ್ಯಾರೆಟು, ಬೀಟ್ರೂಟು ಮತ್ತು ಸಬ್ಬಕ್ಕಿ ಆಗಿದ್ದೀನಿ ನೋಡಿ. ಅವು ಕ್ಲೀನಾಗಿ ತಿನ್ನುತ್ತೆ, ಓಕೆನಾ. ಸೊ ಇದರಿಂದ ಅವು ಖುಷಿಯಾಗಿರುತ್ತೆ. ಮತ್ತು ಮರಿಗಳಿಗೂ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ, ಅವಕ್ಕೂ ಪ್ರೋಟೀನ್ ಸಿಗುತ್ತೆ. ಸೊ ಅದರಿಂದ ಒಂದು ಪೇರ್ಗೆ ನಾನು ಹೇಳೋದೇನೆಂದರೆ ಇಷ್ಟು ಸಾಕು ನೋಡಿರಿ. ಸಾಫ್ಟ್ ಫುಡ್ ಹಾಕ್ಬೇಕಾದ್ರೆ ನೀವು ಈ ಥರ ಒಂದು ಯಾವುದಾದ್ರು ಹಳೇದು ಸ್ವೀಟ್ ಬಾಕ್ಸ್ ಬರುತ್ತಲ್ಲ, ಸೊ ಅದನ್ನು ವೇಸ್ಟ್ ಮಾಡೋ ಬದಲಿಗೆ ಈ ಥರ ಇಟ್ಕೊಂಡಿದ್ರಿಂದ ಅದೇನು ಮಾಡುತ್ತೆ, ಕೂತ್ಕೊಂಡು ಈ ಥರ ಎಲ್ಲ ತರಲೆ ಕೆಲಸಗಳು ಮಾಡಿದ್ರೆ ಏನಾಗೋದಿಲ್ಲ. ಅದೇ ನೀವೇ ನೋಡಿರಿ, ಈ ಥರ ಏನಾದ್ರು ನೀವು ಈ ಪ್ಲೇನಲ್ಲಿ ಏನಾದ್ರು ಹಾಕಿದ್ರೆ ಅದೇನು ಮಾಡುತ್ತೆ, ಈ ಥರ ಕುತ್ಕೊಳ್ಳುತ್ತೆ. ಈ ಥರ ಹಿಂಗೆಲ್ಲ ಮಾಡೋದ್ರಿಂದ ಆಮೇಲೆ ಇಲ್ಲೆಲ್ಲ ಫುಡ್ಡು ಅದು ಹಿಂಗೆ ಕಾಲಲ್ಲಿ ಕೆರಿಯುತ್ತೆ ಒಂದೊಂದು ಸಲ. ಸೊ ಅವಾಗ ಏನಾಗುತ್ತೆ, ಔಟ್ಸೈಡ್ ಬಿದ್ದೋಗುತ್ತೆ. ಅದೇ ಈ ಥರ ಮಾಡೋದ್ರಿಂದ ಅದನ್ನ ನೋಡ್ರಿ ಕ್ಲೀನಾಗಿ ತಿನ್ನುತ್ತೆ ಮತ್ತು ಜಾಸ್ತಿ ವೇಸ್ಟ್ ಆಗೋದಿಲ್ಲ. ಅದೇ ಪ್ಲೇಟಲ್ಲಿ ಇಟ್ಟರೆ ಸ್ವಲ್ಪ ವೇಸ್ಟ್ ಆಗುತ್ತೆ. ಸೊ ಅದರಿಂದ ಮನೇಲಿ ಯಾವ್ದಾದ್ರು ಈ ಥರ ವೇಸ್ಟ್ ಸಾಮಾನು ಏನಾದ್ರು ಇದ್ದರೆ ಅದನ್ನು ಇದಕ್ಕೆ ಇಟ್ಕೊಂಡಿರಿ. ಆಮೇಲೆ ಇದು ತಿಂದಾದ್ಮೇಲೆ ಕ್ಲೀನ್ ಮಾಡಿಬಿಟ್ಟು ವಾಪಸ್ಸು ಎತ್ತಿಗೆ ಬಿಡ್ರಿ. ಮತ್ತೆ ನೀವು ಯಾವಾಗ ಸಾಫ್ಟ್ ಫುಡ್ ಹಾಕ್ತೀರೋ ಅವಾಗ ಯೂಸ್ ಮಾಡ್ಕೋಬೋದು. ಸೊ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ. ಯೂಟ್ಯೂಬ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು.